ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಗುರುಗಳೇ. ನಾನೀ ಮೊದಲು ನಿಮ್ಮನ್ನ ಸಂಧಿಸಿದ್ದೀನಿ. ಹೌದು ಗುರುಗಳೇ, ನೀವು ನಮ್ಮ ಮನೆಗೆ ಬಂದಿದ್ರಿ. ಇವರ ಮನೆಗೂ ನಿಮ್ಮ ಮನೆಗೂ ಯಾವತ್ತೂ ಮುಗಿಯದ ಸಂಬಂಧ ಇದೆ. ಈ ಸಂಬಂಧ ಕಾಲದಿಂದ ಕಾಲಕ್ಕೆ ಬೆಳಿತಾನೇ ಹೋಗುತ್ತೆ. ಹೋ ಗುರುಗಳೇ, ಇವ್ರ ಮಗ ನನ್ನ ತಂಗಿನೇ ಮದುವೆ ಆಗಿರೋದು. ಗುರುಗಳು ಅದಕ್ಕೆ ಹಂಗೆ ಹೇಳ್ತವ್ರೆ ಅನ್ಸುತ್ತೆ. ಸಿಂಚನ ಅಷ್ಟಕ್ಕೆ ಅವ್ರ ಮದ್ವೆ ಸಂಬಂಧ ಮುಗ್ದಿಲ್ಲ. ಈಗ ಭಾವನಾ ಜೊತೆ ಮುಂದುವರಿತಾ ಇದೆಯಲ್ಲ, ಇವ್ರು ಹೇಳ್ತಿರೋದು ಸರಿಯಾಗೇ ಇದೆ. ನಿಜ, ನಮ್ಮ ಸಂಬಂಧ ಯಾವತ್ತಿಗೂ ಮುಗಿದೇ ಇರೋದು. ಬಾ ಜಾನು, ಕೂತ್ಕೋ. ಯಾಕೆ ಈ ವಿಷಯ ಮುಚ್ಚಿಟ್ಟೆ? ಜಾನು, ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ಕಣೆ? ನನಗೆ ಗೊತ್ತಿರೋ ಹಾಗೆ ನಿನ್ನಿಂದ ನಾನು ಏನೂ ಮುಚ್ಚಿಟ್ಟಿಲ್ಲ. ಸುಳ್ಳು ಹೇಳ್ಬೇಡ ನೀನು. ನಿನ್ನ ಕತ್ತಲ್ಲಿ ತಾಳಿನ ನಾನು ನೋಡಿದೆ. ಯಾಕೆ ಅಕ್ಕ ನನ್ನ ಹತ್ರ ಏನು ಹೇಳಲಿಲ್ಲ ನೀನು? ಅದನ್ನ ನೋಡ್ದಾಗಿಂದ ನನ್ಗೇನ್ ಹೇಳ್ಬೇಕು, ಏನ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ಅದ್ ಯಾರು ಕಟ್ಟಿದ್ದು, ಹೇಗ್ ನಿನ್ ಕುತ್ಕಲ್ ಬಂತು ಅಂತ ಹೇಳಲೇಬೇಕು. ನೀನ್ ಈ ತರ ಮೌನವಾಗಿದ್ರೆ ನಾನು ಏನು ಅಂತ ತಿಳ್ಕೊಳ್ಳಿ. ನೋಡು, ನೀನ್ ಇವಾಗ ಸುಮ್ಮನೆ ಇದ್ರೆ ಆಗಲ್ಲ. ನೀನ್ ಇವಾಗ ಮಾತಾಡ್ಲೇಬೇಕು. ನಾನು ಹೋದ್ ಸರಿ ಮನೆಗೆ ಬಂದಾಗ್ಲೇ ನಿನ್ನ ನಾನು ಗಮನಿಸಿದ್ದೆ. ನೀನ್ ಡಲ್ಲಾಗಿದ್ದನ್ನ ನಾನು ನೋಡಿದ್ದೆ. ನಾನು ನಿನ್ನ ಕೇಳ್ದೆ ಕೂಡ. ನೀನ್ ಅವಾಗ್ಲೂ ಸರಿಯಾಗಿ ಏನು ಹೇಳಲೇ ಇಲ್ಲ. ಆದ್ರೆ ಇವಾಗ ನನಗೆ ಗೊತ್ತಾಗ್ತಿದೆ ನಿಜ ಏನು ಅಂತ. ಸರಿಯಾಗಿ ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಯಾವಾಗ್ಲೂ ಅಳ್ತೈತಿ ಅಂತ ಖುಷಿ ಹೇಳ್ದಾಗ್ಲೇ ನಾನು ನಂಬಿರ್ಲಿಲ್ಲ. ಇವಾಗ ಗೊತ್ತಾಗ್ತಿದೆ ಈ ಕತ್ತಲ್ ತಾಳಿ ಇರೋದೇ ಕಾರಣ ಅಂತ. ಅಲ್ಲ ಅಕ್ಕ, ನನ್ನ ಹತ್ರ ಇಂಥ ವಿಷಯ ಮುಚ್ಚಿಟ್ಬಿಟ್ಟಿಯಲ್ಲ ನೀನು. ನಾನು ನಿನಗೆ ಇಷ್ಟ ಬೇಗ ಬೇಡವಾಗೋದ್ನ. ನನ್ನ ಸ್ವಂತ ತಂಗಿ. ಸುಖ ದುಃಖನ ಇಬ್ರು ಹಂಚ್ಕೊಂಡಿದ್ದೀವಿ. ನನ್ನ ಹತ್ರನೇ ಮುಚ್ಚಿಟ್ಬಿಟ್ಟೆ ಅಲ್ಲ. ನೋಡು, ಎಷ್ಟು ಕೇಳಿದ್ರು ನೀನಿನ್ನೂ ಏನು ಹೇಳ್ತಿಲ್ಲ. ಯಾಕೆ? ನನ್ನ ಹತ್ರ ಹೇಳ್ಕೊಳಕ್ಕೆ ಸ್ವಲ್ಪನೂ ಇಷ್ಟ ಇಲ್ವಾ? ಅಥವಾ ಇವಳಿಗೆ ಗೊತ್ತಾಗ್ಬಿಡ್ತು ಅಂತನಾ? ಯಾವತ್ತಾದ್ರೂ ಒಂದಿನ ಗೊತ್ತಾಗ್ಲೇಬೇಕಿತ್ತು ತಾನೆ. ಇವತ್ ನನಗ್ ಗೊತ್ತಾಗಿದೆ ಅನ್ಕೋ. ಆದ್ರೂ ನೀನಾಗೆ ಹೇಳಿದ್ರೆ ನಾನು ಖುಷಿಯಿಂದ ಕೇಳಿಸ್ಕೊತಿದ್ದೆ. ಆದ್ರೆ ಈಗ ಖುಷಿ ಪಡಕ್ಕೂ ಆಗ್ತಿಲ್ಲ. ಹೇಳೆ, ಯಾರು ಹೀಗ್ ಮಾಡಿದ್ದು ಹೇಳಕ್ಕ? ಯಾರು ನಿನಗ್ ತಾಳಿ ಕಟ್ಟಿದ್ದು ಹೇಳು.
ಮೊದಲೇ ನನಗೆ ಕೊಟ್ಟಿದ್ರೆ ನಾನು ಇದನ್ನೇ ಹೇಳ್ತಾ ಇದ್ದೆ. ಮದುವೆ ಆಗೋ ಹುಡುಗನ ಕೈಲಿ ಮೃತ್ಯುಂಜಯಮ ಹೋಮ ಮಾಡಿಸಿ 7 ಜನ ಕನ್ಯೆಯರಿಗೆ ಅರಿಶಿಣ ಕುಂಕುಮ ಮಡ್ಲಕ್ಕಿ ಸೀರೆ ಕೊಡಬೇಕು. ಅದಾದ ಮೇಲೆ ಒಂದು ಬಾಳೆಕಂಬ ನೆಟ್ಟು ಅವನ ಕೈಯಲ್ಲಿ ತಾಳಿ ಕಟ್ಟಿಸಿ ಅವನ ಕೈಯಿಂದಲೇ ಅದನ್ನು ಕಡಿಸ್ಬೇಕು. ಸಿಂಚನ, ಯಾಕೆ ಇವತ್ತಿನ್ನು ಮನೇಲೆ ಕೂತಿದೀಯಾ? ನಿನ್ ತಮ್ಮನ ಮದುವೆ ತಯಾರಿಗೆ ಹೋಗಲ್ವಾ? ಮಾತಾಡಿದ್ರೆ ಮುತ್ತೋದ್ರೋಗುತ್ತೆ ಅನ್ನೋ ಥರ ಆಡ್ತಾನೆ. ಕೇಳಿದ್ರೆ ಉತ್ತರ ಕೊಡೋಕ್ಕಾಗಲ್ಲ. ನಿನ್ನನ್ನೇ ಕೇಳ್ತಿರೋದು. ಏನಾಯ್ತು? ಯಾಕೆ ಸಿಂಚನ ಒಂಥರ ಇದ್ಯಾ? ಏನಾಯ್ತು? ಅತ್ತೆ, ಸಿದ್ದು ಮದ್ವೆ ಆಗೋ ಹುಡುಗಿಗೆ ಕಂಟಕ ಇದೆಯಾ? ಏನ್ ಹೇಳ್ತಾ ಇದ್ಯಾ ಸಿಂಚನ? ಹೌದು ಅತ್ತೆ, ನಮ್ ಕುಲಪುರೋಹಿತರು ಸಿದ್ದು ಜಾತಕ ನೋಡಿ ಅವ್ನ್ ಮದ್ವೆ ಆಗೋ ಹುಡುಗಿಗೆ ಕಂಟಕ. ಈಗ ನಮ್ ಕುಲಪುರೋಹಿತರು ಜಾತಕ ನೋಡಿ ಈಗ ಹೇಳ್ತಿದ್ದಾರೆ. ಈ ಕಂಟಕ ನಿವಾರಣೆಗೆ ಪರಿಹಾರ ಏನಾದ್ರೂ ಹೇಳಿದಾರಮ್ಮ? ಹೇಳಿದ್ದಾರೆ ಅತ್ತೆ. ಶ್ರಾವಣ ಶನಿವಾರ ಸಿದ್ದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು 7 ಜನ ಕನ್ಯೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ಬಾಳೆ ಕಂಬಕ್ಕೆ ಪೂಜೆ ಮಾಡಿಸಿ ಅವನ ಕೈಯಿಂದ ತಾಳಿ ಕಟ್ಸಿ ಅದನ್ನ ಕಟ್ಸಕ್ ಹೇಳಿದ್ದಾರೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ತುಂಬಾನೇ ಟೆನ್ಷನ್ ಆಗ್ತದೆ ಅತ್ತೆ. ಸಿದ್ದು ಮದ್ವೆ ಏನು ಯೋಚನೆ ಇಲ್ಲದೆ ಗ್ರ್ಯಾಂಡ್ ಆಗತ್ತೆ ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ವಿ. ಆದ್ರೆ ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ದಾರೆ. ಏನ್ ಮಾಡ್ಬೇಕು ಅಂತ ತೋಚ್ತಾನೆ ಇಲ್ಲ. ಯೋಚನೆ ಮಾಡ್ಬೇಡ ಸಿಂಚನ. ಒಂದು ಶುಭ ಕಾರ್ಯ ಅಂದ್ಮೇಲೆ 100 ವಿಘ್ನಗಳು ಬರೋದ್ ಸಹಜ. ಅದನ್ನೆಲ್ಲ ದಾಟಿ ಹೋದ್ರೇನೆ ಎಲ್ಲ ಸರಿ ಹೋಗೋದು. ಈಗ ಪರಿಹಾರ ಹೇಳಿದಾರಲ್ವಾ, ಅದನ್ನ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನ್ ಚಿಂತೆ ಮಾಡ್ಬೇಡ, ಸುಮ್ನಿರು. ಸಿಂಚನ, ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ನೀನು ಸಂತೋಷವಾಗಿರೋ ನಿನ್ನ ಮನಸ್ಥಿತಿನ ಹಾಳು ಮಾಡ್ಕೋಬೇಡ. ಎಲ್ಲ ಸರಿ ಹೋಗುತ್ತೆ. ಯೋಚನೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.